ಗೈಸ್, ನಿಮ್ಗೊಂದು ಶಾಕಿಂಗ್ ವಿಚಾರನ ಹೇಳ್ತೀನಿ. ನಮ್ಮ ಭಾರತ ದೇಶದಲ್ಲಿ ವರ್ಷಕ್ಕೆ 14 ಲಕ್ಷಕ್ಕಿಂತ ಹೆಚ್ಚು ಜನರು ಕ್ಯಾನ್ಸರ್ ಇಂದ ಬಳಲ್ತಾ ಇದ್ದಾರೆ. ಅದಕ್ಕಿಂತ ಡೇಂಜರಸ್ ಏನು ಗೊತ್ತಾ? 60ರಿಂದ 70% ಜನಕ್ಕೆ ಕ್ಯಾನ್ಸರ್ ಫೈನಲ್ ಸ್ಟೇಜ್ ಇದ್ದಾಗಲೇ ಅವ್ರಿಗೆ ಕ್ಯಾನ್ಸರ್ ಇದೆ ಅಂತ ಗೊತ್ತಾಗೋದು. ಅದಕ್ಕೆ ಹೇಳೋದು, ಕ್ಯಾನ್ಸರ್ ಮತ್ತೆ ಹೆಲ್ತ್ ಬಗ್ಗೆ ಒಂದು ಸ್ವಲ್ಪ ಆದ್ರೂ ನಾಲೆಜ್ ಇರಬೇಕು ಅಂತ ಹೇಳಿ. ಈ ಕ್ಯಾನ್ಸರ್ ಅನ್ನೋ ಭಯದ ನಡುವೆ ಭರವಸೆ ಅನ್ನೋ ಒಂದು ಚಿಗುರು ಹುಡ್ಕೊಂಡಿದೆ. ಅದೇ ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್. ಕ್ಯಾನ್ಸರ್ ಪೇಷಂಟ್ಸ್ಗಳಿಗೆ ಟ್ರೀಟ್ಮೆಂಟ್ನ ಕೊಡ್ತಾ ಇದ್ದಾರೆ. ಇವರು ಆಯುರ್ವೇದದ ಬಹುಮುಖ್ಯವಾದ ರಸಾಯನ ಪದ್ಧತಿಯನ್ನು ಬಳಸಿ ಎಲ್ಲ ರೀತಿಯ ಕ್ಯಾನ್ಸರ್ಗಳಿಗೆ ಟ್ರೀಟ್ಮೆಂಟ್ನ ಕೊಡ್ತಾ ಇದ್ದಾರೆ. ಇವರ ಟ್ರೀಟ್ಮೆಂಟು ಹೇಗೆ ವರ್ಕ್ ಆಗುತ್ತೆ ಅಂದರೆ, ನೀವು ಯಾವುದೇ ಟ್ರೀಟ್ಮೆಂಟ್ನ ತಗೋತಾ ಇದ್ರೂ ಇವರ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ತಗೊಳ್ಳೋ ಮುಖಾಂತರ ನಿಮ್ಮ ರಿಕವರಿ ಫಾಸ್ಟ್ ಆಗುತ್ತೆ. ಹಾಗೇನೆ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ಗಳಿರಲ್ಲ. ಕ್ಯಾನ್ಸರ್ ಚಿಕಿತ್ಸೆಗೆ ಲಕ್ಷಾಂತರ ರೂಪಾಯಿ ಖರ್ಚಾಗುತ್ತೆ ಅನ್ನೋದು ತುಂಬಾ ಜನರ ಅಭಿಪ್ರಾಯ. ಆದರೆ ಇಲ್ಲಿರೋ ಪೇಷಂಟ್ಸ್ಗಳನ್ನ ಮಾತಾಡಿಸಿದಾಗ ಕಮ್ಮಿ ಬೆಲೆಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ. ನೀವು ಕೀಮೋ ಅಥವಾ ರೇಡಿಯೇಷನ್ ಟ್ರೀಟ್ಮೆಂಟ್ ಏನೇ ತಗೋತಾ ಇದ್ರೂ ಇವರ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ನ ತಗೊಳೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇಲ್ಲ, ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅನ್ನೋದು ಇಲ್ಲಿರೋ ಪೇಷಂಟ್ಸ್ಗಳ ಅಭಿಪ್ರಾಯ. ಇವರ ಆಸ್ಪತ್ರೆ ಬಗ್ಗೆ ನಾನೇ ಎಲ್ಲದನ್ನು ಹೇಳೋಕ್ಕಿಂತ ಇಲ್ಲಿ ಟ್ರೀಟ್ಮೆಂಟ್ ತಗೊಂಡಿರೋರೆ ಈ ಆಸ್ಪತ್ರೆ ಬಗ್ಗೆ ರಿವ್ಯೂಗಳನ್ನ ಕೊಟ್ಟಿದ್ದಾರೆ. ಅದನ್ನ ಅವರ ಯೂಟ್ಯೂಬ್ ಚಾನಲಲ್ಲಿ ಅವರು ಪೋಸ್ಟ್ ಮಾಡಿದ್ದಾರೆ. ಯಾರಿಗಾದ್ರೂ ಏನಾದರೂ ಅದನ್ನು ನೋಡಬೇಕು ಅಂದರೆ ಅದರ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡ್ತೀನಿ, ಹೋಗಿ ಚೆಕ್ ಮಾಡ್ಬೋದು. ದಯವಿಟ್ಟು ಈ ವಿಡಿಯೋನ ನಿಮ್ಮ ಸುತ್ತಮುತ್ತ ಅಥವಾ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ಕ್ಯಾನ್ಸರಿಂದ ಬಳಲ್ತಾ ಇದ್ರೆ ದಯವಿಟ್ಟು ಅವ್ರಿಗೆ ವಿಡಿಯೋನ ಶೇರ್ ಮಾಡಿ. ಡೆಫಿನೆಟಾಗಿ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು.